ಹಾಯ್ ಫ್ರೆಂಡ್ಸ್, ಶಬರಿಮಲೆ ಅಯ್ಯಪ್ಪನ ಕತೆ ಏನು? ಮಕರ ಜ್ಯೋತಿ ನಿಜಾನ ಸುಳ್ಳ? ಇದರ ರೋಚಕ ರಹಸ್ಯ ಏನು ಗೊತ್ತಾ? ಸ್ವಾಮಿ ಅಯ್ಯಪ್ಪನ ಲವ್ ಸ್ಟೋರಿ ನಿಮಗೆ ಗೊತ್ತಾ? ಮಹಿಳೆಯರು ಶಬರಿಮಲೆಗೆ ಯಾಕೆ ಹೋಗಬಾರ್ದು? ಆ ಹುಡುಗಿಗೆ ಅಯ್ಯಪ್ಪ ಕೊಟ್ಟ ಮಾತು ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಬ್ರಹ್ಮನಿಂದ ವಿಚಿತ್ರ ವರ ಪಡೆದ ಮಹಿಷಿ. ಮಹಿಷಾಸುರನ ಅಂತ್ಯದ ಬಳಿಕ ಅವನ ತಂಗಿ ಮಹಿಷಿ ಬ್ರಹ್ಮನ ತಪಸ್ಸು ಮಾಡ್ತಾಳೆ. ಆಕೆಯ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷವಾದಾಗ ಶಿವ ಮತ್ತು ವಿಷ್ಣುವಿಗೆ ಜನಿಸಿದ ಮಗುವಿನಿಂದಲೇ ನನ್ನ ಸಾವಾಗಬೇಕು, ಬೇರೆ ಯಾರು ನನ್ನನ್ನು ಕೊಲ್ಲೋಕೆ ಆಗಬಾರ್ದು ಅಂತ ವರ ಕೇಳ್ತಾಳೆ. ಬ್ರಹ್ಮ ವರ ಕೊಡೋಕೆ ಬಂದವರು ಹಂಗೆ ಹೋಗೋಕ್ಕಾಗುತ್ತಾ? ತಥಾಸ್ತು ಅಂತ ಹೇಳಿ ಮಾಯವಾದ್ರು. ಇಂಥ ವರ ಸಿಕ್ಕಿದ್ಮೇಲೆ ಮಹಿಷಿ ಸುಮ್ಮನೆ ಇರ್ತಾಳಾ? ಭೂಮಿ ಮೇಲೆ ಹಾವಳಿ ಶುರು ಮಾಡಿದ್ಲು. ಹೀಗಾಗಿ ನಂತರದಲ್ಲಿ ವಿಷ್ಣು ಮೋಹಿನಿ ರೂಪ ತಾಳಿ ಶಿವನೊಂದಿಗೆ ಸೇರಿ ಇಬ್ಬರ ಸಂಗಮದಿಂದ ಒಂದು ಮಗುವಿನ ಜನನವಾಯಿತು. ಅವರೇ ಶಬರಿಮಲೆಯ ಅಯ್ಯಪ್ಪ. ನಂತರ ರಾಜ ರಾಜಶೇಖರನ ಮನೆ ಸೇರಿದ ಅಯ್ಯಪ್ಪ ಅಲ್ಲೇ ಬೆಳೆದು ದೊಡ್ಡವರಾದ್ರು. ಬಳಿಕ ಮಹಿಷಿಯನ್ನು ಕೊಂದು ವಾಪಸ್ ಹೊರಡ್ತಾರೆ. ಆಗ ಸಾಕು ತಂದೆಯ ಮನವಿ ಮೇರೆಗೆ ಮಕರ ಸಂಕ್ರಾಂತಿಯಂದು ನಕ್ಷತ್ರದ ರೂಪದಲ್ಲಿ ಕಾಣಿಸಿಕೊಳ್ತೀನಿ ಅಂದು ಮಾಯವಾಗ್ತಾರೆ. ಅಲ್ಲಿಂದ ಇಲ್ಲಿ ತನಕ ಪ್ರತಿ ವರ್ಷ ಸಾವಿರಾರು ಭಕ್ತರು ಜ್ಯೋತಿ ರೂಪದ ಅಯ್ಯಪ್ಪನ ದರ್ಶನ ಪಡೆಯುತ್ತಾರೆ. ಬೆಟ್ಟದಲ್ಲಿ ಕಾಣುವುದು ಮಕರ ಜ್ಯೋತಿ ಅಲ್ಲ. 2010ರಲ್ಲಿ ಮಕರ ಜ್ಯೋತಿಯ ಬಗ್ಗೆ ದೊಡ್ಡ ವಿವಾದ ಆಯಿತು. ವಿಚಾರ ಕೋರ್ಟ್ವರೆಗೂ ಹೋಯಿತು. ಆಗ ಕೋರ್ಟ್ಗೆ ಪ್ರತಿಕ್ರಿಯಿಸಿದ ಅಯ್ಯಪ್ಪ ದೇಗುಲದ ಆಡಳಿತ ಮಂಡಳಿ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಬೆಂಕಿಯಂತೆ ಕಾಣುವುದು ಮಕರ ಜ್ಯೋತಿ ಅಲ್ಲ, ಅದು ಮಕರ ವಿಲಕ್ಕು ಅಂತ ಸ್ಪಷ್ಟವಾಗಿ ಹೇಳಿತು. ಅಲ್ಲಿ ಈ ಹಿಂದೆ ಒಂದು ಬುಡಕಟ್ಟು ಜನಾಂಗದವರು ವಾಸಿಸ್ತಾ ಇದ್ರು. ಅವರು ಅಯ್ಯಪ್ಪ ಸ್ವಾಮಿ ಮಹಿಷಿಯನ್ನು ಅಂತ್ಯಗೊಳಿಸಿದ್ದ ನೆನಪಿಗಾಗಿ ಪ್ರತಿ ವರ್ಷ ಬೆಂಕಿ ಹಚ್ಚಿ ದೀಪೋತ್ಸವ ಮಾಡ್ತಾ ಇದ್ರು. ಅದೇ ಸಂಪ್ರದಾಯವನ್ನ ಇಂದು ಸಹ ಆಚರಿಸಿಕೊಂಡು ಬರಲಾಗಿದೆ. ಬೆಟ್ಟದಲ್ಲಿ ಕಾಣುವ ಬೆಂಕಿಗೂ ಮಕರ ಜ್ಯೋತಿಗೂ ಯಾವುದೇ ಸಂಬಂಧವಿಲ್ಲ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿತು. ಹಾಗಾದ್ರೆ ಮಕರ ಜ್ಯೋತಿ ಸುಳ್ಳ? ಖಂಡಿತ ಇಲ್ಲ. ಮಕರ ಜ್ಯೋತಿ ನಿಜ. ಆದರೆ ಟಿವಿಗಳಲ್ಲಿ ಕೆಂಪುಗೆ ರೌಂಡ್ ಮಾರ್ಕ್ ಹಾಕಿ ತೋರಿಸ್ತಾರಲ್ವಾ, ಅದು ಮಕರ ಜ್ಯೋತಿ ಅಲ್ಲ. ದೇವಸ್ಥಾನದ ಆಡಳಿತ ಮಂಡಳಿ ಹೇಳಿರುವ ಪ್ರಕಾರ ಬೆಂಕಿ ಹಚ್ಚುವ ವೇಳೆಯೇ ಆಕಾಶದಲ್ಲಿ ಒಂದು ನಕ್ಷತ್ರ ಕಾಣಿಸುತ್ತೆ, ಅದೇ ಮಕರ ಜ್ಯೋತಿ. ಆದರೆ ಮಕರ ಜ್ಯೋತಿ ಬೆಟ್ಟದಲ್ಲಿ ಕಾಣಿಸಲ್ಲ, ಆಕಾಶದಲ್ಲಿ ಕಾಣಿಸುತ್ತೆ. ಅದರ ಅರ್ಥ ಸಿಂಪಲ್. ಮಕರ ಜ್ಯೋತಿ ಬೇರೆ, ಮಕರ ವಿಲಕ್ಕು ಬೇರೆ. ಆಕಾಶದಲ್ಲಿ ಕಾಣುವುದು ಮಕರ ಜ್ಯೋತಿ, ಬೆಟ್ಟದ ಮೇಲೆ ಕಾಣಿಸುವುದು ಮಕರ ವಿಲಕ್ಕು. ಎರಡೂ ಬೇರೆ ಬೇರೆ. ಆದರೆ ಹೆಚ್ಚಿನವರು ಪೊನ್ನಂಬಲಮೇಡು ಬೆಟ್ಟದಲ್ಲಿ ಕಾಣಿಸೋ ಬೆಂಕಿಯನ್ನೇ ಜ್ಯೋತಿ ಅಂತ ಭಾವಿಸ್ತಾರೆ. ಶಬರಿಮಲೆಗೆ ಮಹಿಳೆಯರು ಯಾಕೆ ಹೋಗಬಾರ್ದು? ಸಂಪ್ರದಾಯದ ಹಿಂದಿದೆ ರೋಚಕ ಲವ್ ಸ್ಟೋರಿ. ಯುವ ಮಹಿಳೆಯರು ಶಬರಿಮಲೆಗೆ ಹೋಗಬಾರ್ದು ಅನ್ನೋ ಸಂಪ್ರದಾಯ ಇದೆ. ಮುಟ್ಟಾಗೋ ಮಹಿಳೆಯರು ಹೋದ್ರೆ ಅಪವಿತ್ರವಾಗುತ್ತೆ ಅನ್ನೋ ಕಾರಣಕ್ಕೆ ಈ ಸಂಪ್ರದಾಯ ಬಂದಿಲ್ಲ. ಇದರ ಹಿಂದೆಯೂ ಒಂದು ರೋಚಕ ಕತೆ ಇದೆ, ಪ್ರೇಮ ಕಹಾನಿ ಇದೆ. ಮಹಿಷಿ ಅಸಲಿಗೆ ರಾಕ್ಷಸಿಯಾಗಿರ್ಲಿಲ್ಲ, ಆಕೆ ಸುಂದರ ಹುಡುಗಿಯಾಗಿದ್ದಳು. ಆದರೆ ಶಾಪದಿಂದಾಗಿ ರಾಕ್ಷಸಿಯ ಜೀವನ ಸಿಕ್ಕಿತ್ತು. ಆದರೆ ಅಯ್ಯಪ್ಪ ಮಹಿಷಿಯನ್ನು ವಧಿಸಿದ ಬಳಿಕ ಆಕೆ ತನ್ನ ಮೊದಲಿನ ರೂಪಕ್ಕೆ ಬಂದಳು. ಜೊತೆಗೆ ಅಯ್ಯಪ್ಪನ ಕಡೆಗೆ ಮೋಹಿತಳಾಗಿ ತನ್ನನ್ನು ಮದುವೆ ಆಗುವಂತೆ ಕೇಳಿಕೊಂಡಳು. ಆದರೆ ಆಕೆಯ ಮನವಿಯನ್ನು ನಿರಾಕರಿಸೋ ಅಯ್ಯಪ್ಪ, ನಾನು ಈಗ ಕಾಡಿಗೆ ಹೋಗಿ ನೆಲೆಸಬೇಕು, ನನಗಾಗಿ ಬರೋ ಭಕ್ತರ ಕಷ್ಟಗಳನ್ನು ಆಲಿಸಬೇಕು ಅಂತಾರೆ. ಜೊತೆಗೆ ಒಂದು ಮಾತು ಕೊಡ್ತಾರೆ, ಯಾವಾಗ ನನ್ನ ಬಳಿಗೆ ಕನ್ಯಾಸ್ವಾಮಿಗಳು ಅಂದರೆ ಮೊದಲ ಬಾರಿಗೆ ಮಾಲೆ ಧರಿಸುವವರು ಬರೋದು ನಿಲ್ಲುತ್ತೋ ಅಂದು ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತಾರೆ. ಅದಕ್ಕೆ ಯುವತಿ ಸಂತೋಷದಿಂದ ಒಪ್ತಾಳೆ. ಪಕ್ಕದಲ್ಲೇ ಇದ್ದು ಕಾಯೋದಾಗಿ ಹೇಳ್ತಾರೆ. ಆಕೆ ಅಂದು ನೆಲೆಸಿದ ಸ್ಥಳವೇ ಮಲ್ಲಿಕಾಪುರದಮ್ಮ ದೇಗುಲವಾಗಿದೆ. ಶಬರಿಮಲೆಗೆ ಹೋಗುವಾಗ ಈ ದೇವಸ್ಥಾನ ಸಿಗುತ್ತೆ. ಕನ್ಯಾಸ್ವಾಮಿಗಳು ಅಯ್ಯಪ್ಪನ ಸನ್ನಿಧಾನಕ್ಕೆ ಬರೋದು ಇನ್ನೂ ಕಡಿಮೆಯಾಗಿಲ್ಲ, ವರ್ಷ ವರ್ಷ ಜಾಸ್ತಿ ಆಗುತ್ತಲೇ ಇದೆ. ಇದೇ ಕಾರಣಕ್ಕೆ ಅಂದಿನಿಂದ ಇಂದಿನವರೆಗೆ ಮಲ್ಲಿಕಾಪುರದಮ್ಮ ಕಾಯುತ್ತಲೇ ಇದ್ದಾರೆ.
ಹೀಗಾಗಿ ಬ್ರಹ್ಮಚಾರಿ ಅಯ್ಯಪ್ಪನ ದರ್ಶನಕ್ಕೆ ಯುವತಿಯರು ಹೋದ್ರೆ ಮಲ್ಲಿಕಾಪುರದಮ್ಮಗೆ ಮೋಸವಾಗುತ್ತೆ. ಹೀಗಾಗಿ ಯುವತಿಯರು ಮತ್ತು ಮಹಿಳೆಯರು ಹೋಗಬಾರ್ದು ಅನ್ನೋದು ಒಂದು ನಂಬಿಕೆ. ಸಂಪ್ರದಾಯದ ಹಿಂದಿದೆ ವಾವರನ ಕತೆ. ಅಯ್ಯಪ್ಪ ರಾಜಕುಮಾರರಾಗಿದ್ದಾಗ ಅವರ ಸಾಮ್ರಾಜ್ಯದ ಮೇಲೆ ಅರಬ್ ಕಮಾಂಡರ್ ವಾವರ್ ನೇತೃತ್ವದಲ್ಲಿ ದಾಳಿ ನಡೀತು. ಆದರೆ ಅಯ್ಯಪ್ಪನಿಂದ ಸೋತ ಬಳಿಕ ವಾವರನಲ್ಲಿ ಮನಪರಿವರ್ತನೆಯಾಯಿತು. ಅಯ್ಯಪ್ಪನ ಅನುಯಾಯಿಯಾಗಿ ಬದಲಾದ್ರು. ನಂತರದಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಬರೋ ಭಕ್ತರನ್ನು ರಕ್ಷಿಸೋಕೆ ಶುರು ಮಾಡಿದ್ರು. ಆತನ ನಿಷ್ಠೆಯನ್ನು ಕಂಡು ಅಯ್ಯಪ್ಪ ಹೆಣ್ಣು ಸೇರಿದಂತೆ ಎಲ್ಲಾ ರೀತಿಯ ಲೌಕಿಕ ಸಂಪರ್ಕ ಕಡಿದುಕೊಂಡ್ರು. ಇದೇ ಕಾರಣಕ್ಕೆ ಮಹಿಳೆಯರು ಶಬರಿಮಲೆಗೆ ಹೋಗಬಾರ್ದು ಅನ್ನೋ ಸಂಪ್ರದಾಯ ಬಂತು ಅಂತ ಹೇಳಲಾಗುತ್ತೆ. ಅಂದಹಾಗೆ ಸಣ್ಣ ಹೆಣ್ಣು ಮಕ್ಕಳು ಮತ್ತು ವಯಸ್ಸಾದ ಅಜ್ಜಿಯರು ಶಬರಿಮಲೆಗೆ ಹೋಗಲು ಇಂದಿಗೂ ಅವಕಾಶ ಇದೆ. ಫ್ರೆಂಡ್ಸ್, ಅಯ್ಯಪ್ಪ ಸ್ವಾಮಿಯ ಈ ರೋಚಕ ರಹಸ್ಯಗಳು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಆದರೂ ಬಾಯಿಗೆ ಬಂದಂತೆ ಮಾತನಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಅಯ್ಯಪ್ಪ ಸ್ವಾಮಿಯ ಮೇಲೆ ಭಕ್ತಿ ಇರೋ ಪ್ರತಿಯೊಬ್ಬರಿಗೂ ಈ ಸತ್ಯ ಗೊತ್ತಿರಬೇಕು ಅಂತ ಈ ವಿಡಿಯೋ ಮಾಡಿದ್ದೀವಿ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂತಹ ಅಪರೂಪದ ಮಾಹಿತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ.